ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮಿ ಅರುಣ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ. ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಪಾಪುಗೆ 3rd ವ್ಯಾಕ್ಸಿನೇಷನ್ ಡ್ಯೂ ಇತ್ತು. ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು ಮತ್ತು ಟೋಕನ್ ತೊಗೊಳ್ಬೇಕು ಅಲ್ವಾ, ಬೇಗನೆ ಹೋಗಬೇಕು ಹಾಸ್ಪಿಟಲ್ಗೆ. ವ್ಯಾಕ್ಸಿನೇಷನ್ಗೆ ಬರೀ 30 ಟೋಕನ್ಸ್ ಮಾತ್ರನೇ ಕೊಡ್ತಾರೆ. ನಾವು ಅಷ್ಟರೊಳಗಡೆ ಹೋಗಿ ಅಲ್ಲಿ ಅವೈಲೇಬಲ್ ಇರಬೇಕು. ಟೋಕನ್ ಏನಾದರೂ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ ಮತ್ತೆ ನಾಳೆ ಬರೋದಕ್ಕೆ ಹೇಳ್ತಾರೆ. ಅದಕ್ಕೋಸ್ಕರ ಬೇಗನೆ ರೆಡಿಯಾಗಿ ಹೊರಟ್ವಿ. ಇವತ್ತು ಬ್ರೇಕ್ಫಾಸ್ಟ್ಗೆ ಅಮ್ಮ ರಾಗಿ ರೊಟ್ಟಿನೂ ಚಟ್ನಿ ಮಾಡಿದರು. ತುಂಬ ಯಮ್ಮಿಯಾಗಿತ್ತು. ಬ್ರೇಕ್ಫಾಸ್ಟ್ ಎಲ್ಲ ಬೇಗನೆ ಮುಗಿಸ್ಕೊಂಡು ಬೇಗನೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಹೊರಟ್ವಿ. ಲಾಸ್ಟ್ ಟೈಮು ಆಧಾರ್ ಕಾರ್ಡು ಅದೆಲ್ಲ ಮಿಸ್ ಮಾಡ್ಕೊಂಡು ಹೋಗಿದ್ವಿ. ಅಲ್ಲೋಗಿ ದುಡ್ಡು ಫಜೀತಿ ಆಗಿತ್ತು. ಈ ಸತಿ ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ತಗೊಂಡು ಇಟ್ಕೊಂಡಿದ್ವಿ. ಹಾಲು ಕೂಡ ಎಕ್ಸ್ಪ್ರೆಸ್ ಮಾಡಿ ತೊಗೊಂಡು ಇಟ್ಕೊಂಡಿದ್ದೆ. ಸ್ವಲ್ಪ ಜನ ನನಗೆ ಕಮೆಂಟಲ್ಲಿ ಹಾಲು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀರಾ, ಅದು ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ತೋರಿಸಿ ಅಂತ ಹೇಳಿದರು. ನಾನು ಹ್ಯಾಂಡ್ ಪಂಪ್ ಮಾತ್ರನೇ ಯೂಸ್ ಮಾಡ್ತೀನಿ. ನಾವೆಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ಮಿಲ್ಕ್ನ ಕ್ಯಾರಿ ಮಾಡಬೇಕು ಅಂದರೆ ಹಾಲು ಎಕ್ಸ್ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಫೀಡ್ ಮಾಡೋದಕ್ಕೂ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲ ನಾವು ಹೊರಗಡೆ ಹೋಗ್ತೀವಿ, ಇಲ್ಲ ಮನೇಲಿ ಯಾರಾದರೂ ನೋಡ್ಕೋತಾರೆ ಅಂದರೆ ಅವ್ರಿಗೂ ಹಾಲು ಕೊಟ್ಟಿಟ್ಬಿಟ್ಟು ಹೋಗ್ಬೋದು. ಮತ್ತು ಇನ್ನೂ ಸ್ವಲ್ಪ ಜನ ಕಮೆಂಟಲ್ಲಿ ಎಷ್ಟು ವ್ಯಾಕ್ಸಿನ್ಸು ಹಾಕಿಸ್ಬೇಕು, ಪಾಪುಗೆ ಯಾವ ವೀಕಲ್ಲಿ ಹಾಕಿಸ್ಬೇಕು ಅಂತ ಕೇಳ್ತಾಯಿದ್ರು. ಈ ಶೆಡ್ಯೂಲ್ನ ನೀವು ರೆಫರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಪಾಪುಗೆ ಎಷ್ಟು ವೀಕ್ವರೆಗೂ ನಾವು ವ್ಯಾಕ್ಸಿನೇಷನ್ ಮಾಡಿಸ್ಬೇಕು, ಎಷ್ಟು ವರ್ಷವರೆಗೂ ಹಾಕಿಸ್ಬೇಕು ಅಂತ. ಆ್ಯಕ್ಚುಲಿ 16 ಇಯರ್ಸ್ ಏಜ್ವರೆಗೂ ಮಕ್ಕಳಿಗೆ ನಾವು ವ್ಯಾಕ್ಸಿನೇಷನ್ ಹಾಕಿಸ್ಬೇಕು. ಅಲ್ಲಿ ಚಾರ್ಟಲ್ಲಿ ನೀವು ನೋಡಿಕೊಂಡ್ರೆ ನಿಮಗೆ ಇನ್ ಡೀಟೇಲು ರೆಫರೆನ್ಸ್ ಇರುತ್ತೆ. ಹಾಸ್ಪಿಟಲ್ ಏನೋ ಬೇಗನೆ ರೀಚ್ ಆದ್ವಿ. ಈ ಸತಿ ತುಂಬಾ ಕ್ಯೂ ಇತ್ತು. ನಮ್ಮ ಮನೆಯವರು ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ರು. ನಾನು ಪಾಪುನೂ ವೆಯ್ಟ್ ಮಾಡ್ಕೊಂಡು ಕೂತಿದ್ವಿ. ಅಲ್ಲಿ ಕೂತಿರೋವಾಗ ನನಗೆ ಒಬ್ಬರು ರಿಸರ್ಚ್ ಮಾಡೋದಕ್ಕಂತ ಅಪ್ರೋಚ್ ಮಾಡಿದ್ರು. ಅವ್ರ ಸ್ಟಡೀಸ್ಗೆ ಹೆಲ್ಪ್ ಆಗುತ್ತೆ ಅಂತ. ಅವ್ರು ಏನು ಹೇಳ್ತಾರೆ ಅಂತ ಕೇಳಿ. To detect depression or psychological distress. Okay. With the help of voice. Okay. With the help of voice. Voice. Okay. So we are developing a machine algorithm, like a AI tool, like the thing. Okay. So for that we need a healthy people and unhealthy people. Like Okay. those having depression, we will get people from their depression. Okay. And healthy people also, mother. Okay. So we record their sounds, some sounds, and we will make it in numerical data. Okay. That's the research is going on. Okay. On the assessment, we will check your psychological well-being, how we are doing in all these things. It will take 15 minutes. Okay. If you are interested, you can come after the injection period. Okay. There is a clinical psychologist here. She will be taking your assessment. Okay. So what will they do actually? I don't know. They will ask some one there's scale assessment will be there. Okay. How we are doing after the psychological things and all. The second one, they will ask the your favorite activities, those things. Okay. Those things we will record. Your sound we want. Okay. Fine. This is the assessment. So at Nimans you have people who are suffering from postpartum depression. Okay. We are getting healthy mothers from here. Okay. That's all. If you are interested, you can come after the injection. Okay. You can come here. Sure. We are not. It's not mandatory, but if you are interested, you can come here. Done. This will be helpful for? This will be helpful for the postpartum mother who are having any psychological distress in Okay. future to Okay. detect depression with the voice. Okay. Sure. Done. ಸೊ ಹೆಲ್ತಿ ಮದರ್ಸ್ದು ವಾಯ್ಸ್ ಇಟ್ಕೊಂಡು ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ಗೆ ಹೆಲ್ಪ್ಫುಲ್ ಆಗುವಂಥ ರಿಸರ್ಚ್ ಮಾಡ್ತಿದ್ದಾರೆ ಅವರು. ಅದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿಬಿಟ್ಟು ನನಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅಪ್ರೋಚ್ ಮಾಡಿದ್ರು ಅವರು. ಪಾಪುಗೆ ವ್ಯಾಕ್ಸಿನೇಷನ್ ಆದಮೇಲೆ ಮಾಡ್ಬೋದು ಅಂತ ಹೇಳಿದ್ರು. ಅದೇ ನಮ್ಮ ಮನೆಯವ್ರ ಹತ್ರ ಕೇಳಿದೆ. ಅವ್ರು ಹೇಳಿದ್ರು ಪಾಪು ಏನಾದರೂ ಅಳ್ತಿಲ್ಲ ಅಂದರೆ ಹೋಗಿ ಮಾಡ್ಬೋದು ಅಂತ. ಅವ್ರ ಹತ್ರ ಮಾತಾಡಿದ್ಮೇಲೆ ಪಾಪು ಹಚ್ಕೊಂಡಿದ್ನ ಅಲ್ವಾ, ಅಳ್ತಾ ಇದ್ದ ಸ್ವಲ್ಪ ಹೊತ್ತು. ಅಲ್ಲಿ ಫೀಡಿಂಗ್ ರೂಮ್ ಇದೆ, ಅಲ್ಲಿ ಕರ್ಕೊಂಡೋಗಿ ಪಾಪುಗೆ ಫೀಡ್ ಮಾಡ್ತಾಯಿದ್ದೆ. ಅಲ್ಲಿ ಸ್ವಲ್ಪ ಈ ರೀತಿ ಎಜುಕೇಟಿಂಗ್ ಚಾರ್ಟ್ಸ್ ಹಾಕಿದ್ದಾರೆ. ಅದು ನಿಮಗೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಇಲ್ಲಿ ಹಾಕಿದ್ದೀನಿ. ಪಾಪುನ ತೇಗ್ಸೋದ್ರಿಂದ ಏನು ಬೆನಿಫಿಟ್ಟು, ಮತ್ತು ಪಾಪುದು ಮೈಲ್ ಸ್ಟೋನ್ಸ್ ಹೇ ರೀತಿ ಇರುತ್ತೆ ಅದೆಲ್ಲನೂ ಅಲ್ಲಿ ಮೆನ್ಷನ್ ಮಾಡಿದರು. ಪಾಪುಗೆ ಹೊಟ್ಟೆ ತುಂಬ ಹಾಲು ಕುಡಿಸ್ಕೊಂಡು ಮಲಗಿಸ್ಕೊಂಡು ಕರ್ಕೊಂಡು ಬಂದೆ. ನಿದ್ದೆ ಮಾಡಿಬಿಟ್ಟಿದ್ದ ಅವನು.
ನಮ್ಮ ಮನೆಯವರು ಎಷ್ಟೊತ್ತಾಯಿತು ಬರಲೇ ಇಲ್ಲ, ಕ್ಯೂ ತುಂಬ ಜಾಸ್ತಿ ಇತ್ತಂತೆ, ಟೋಕನ್ ಇನ್ನೂ ಸಿಗಲಿಲ್ಲ ಅಂತ ಹೇಳಿದ್ರು. ಆಮೇಲೆ ಟೋಕನ್ ಹೆಂಗೋ ಲಾಸ್ಟಲ್ಲಿ ಸಿಕ್ತು, ನಾವೇ ಲಾಸ್ಟ್ ಪರ್ಸನ್ನು. ನಮ್ಮ ಹಿಂದ್ಗಡೆ ಇದ್ದವರೆಲ್ಲ ವಾಪಸ್ ಹೋದ್ರು ಪಾಪ. ನಮಗೆ ಲಕ್ಕಿ ಅನ್ನಿಸ್ತು, ಬೆಳಗ್ಗೆಯಿಂದ ಅಷ್ಟೊತ್ತು ಕಾದಿದ್ದು ವೇಸ್ಟ್ ಆಗಲಿಲ್ವಲ್ಲ, ಅದು ಸ್ವಲ್ಪ ಸಮಾಧಾನ ಕೊಡ್ತು. ಅದಾದಮೇಲೆ ಕಾದು ಪಾಪು ನಿದ್ದೆನೇ ಮಾಡಿಬಿಟ್ಟಿದ್ದ. ಆಮೇಲೆ ಪಾಪುಗೆ ಇಂಜೆಕ್ಷನ್ ಮಾಡೋದಕ್ಕೆ ಮೊದಲು ಇನ್ನೂ ಒಂದೆರಡು ಪಾಪು ಒಳಗಡೆ ಹೋಗಿದ್ರು. ತುಂಬಾ ಗಲಾಟೆ ಮಾಡ್ತಾಯಿದ್ವು ಮಕ್ಕಳು. ಅವ್ರು ಅಳೋದನ್ನ ನೋಡ್ಬಿಟ್ಟು ನನಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು. ಇವ್ರ ಪಾಪು ನನ್ನ ಮಗ ಏನು ಮಾಡ್ತಾನೋ ಗೊತ್ತಿಲ್ಲ, ಇಂಜೆಕ್ಷನ್ ಆಗೋವಾಗ ಎಷ್ಟು ಅಳ್ತಾನೋ ಏನೋ ಅಂತ. ಅಲ್ಲಿ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಳ್ಳೋವಾಗ ಡಾಕ್ಟ್ರು ಕೂಡ ಹೇಳ್ತಾಯಿದ್ರು, ಎಷ್ಟು ಫ್ರೆಂಡ್ಲಿ ಇವನು, ನಗ್ನಗ್ತಾ ಇದ್ದಾನೆ, ಅಟೆಂಡ್ ಮಾಡೋಕ್ಕೆ ನಮಗೆ ಖುಷಿ ಆಗುತ್ತೆ ಅಂತ. ಆಮೇಲೆ ಇಂಜೆಕ್ಷನ್ ಮಾಡೋವಾಗ ಮಾತ್ರ ಅತ್ತ. ಆಮೇಲೆ ಸ್ವಲ್ಪ ಹೊತ್ತಿಗೆ ಪಟ್ಟಂತ ಅಳೋದನ್ನ ನಿಲ್ಲಿಸ್ಬಿಟ್ಟ. ಸರಿ ಅಂತ ಸಮಾಧಾನವಾಗಿ ಆಟಾಡ್ಕೊಂಡಿದ್ದ ಅಲ್ವಾ. ನಮ್ಮ ಮನೆಯವರು ಓಕೆ, ಅವ್ರು ರಿಸರ್ಚನ್ನು ಮಾಡೋದಕ್ಕಂತ ಬಂದು ಅಪ್ರೋಚ್ ಮಾಡಿದ್ರು ಅಲ್ವಾ. ಸರಿ ಓಕೆ, ಹೋಗಿ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡ್ವಿ. ನಾನು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದರು. ಅದಕ್ಕೋಸ್ಕರ ಸರಿ ಪಾರ್ಟಿಸಿಪೇಟ್ ಮಾಡೋಣ ಅಂತ ಹೋದ್ವಿ. How long you have been married now? 5 years. How old is your child? 3 months. 3.5 I think. 3.5. Do you have any medical issues like diabetes, epilepsy, hypertension, thyroid, anything? Thyroid I have. Thyroid? Yeah. Okay, you taking medicine for that? Yeah, 0.5 mg. Okay. While you are pregnant, okay, do you have any kind of medical issues you have faced, like anemia, or you have loss of hemoglobin, less hemoglobin, anything is there? No, nothing. Nothing is there. Any medical issues in your family, bleeding, any kind of difficulties, anything? Nothing. God's grace it was good. Okay, what is your blood group? B positive. Have you planned for this baby? Yeah. In your past, okay, so have you experienced any kind of like you are in a low mood, you are feeling anxious, you don't want to meet people, you are very, when it comes to future, you are hopeless about it, negativity thoughts comes to your mind. Have you felt any kind of experience in your life? After delivery or before delivery? Any time. Okay. After delivery, in some stage, I felt it. Matlab, it was very new, right? That time, like everybody is always telling related to breastfeeding. That time, like I had felt, in the sense I had enough of milk, but only the posture I was not able to hold it on. Okay. Yeah, that time it was irritating because family people were saying that hold it this way. Even nurses also were helping. I think at hospital it was a bit It was difficult. initial time or? Initial time it was a bit difficult because breastfeeding, like because I am a new mother, I doesn't know the posture how to hold it. Even if I hold also, baby was very small. They will tell hold it like this. Now baby is 3.5 months and I can hold it very easily. But when baby is very tiny, I cannot hold, and even the nipple will be very this one, right? And we will not be able to feed. That time everybody is telling feed this way, why are you not feeding? And if baby is crying, they'll put it on mother. That time you get that irritability, right? So many mothers, mostly the new mothers, Yes. they have experienced the same kind of, Correct. because it's difficult, what do you expect? In your family, are any of your family members have experienced any kind of psychiatric illness? How is your marital life going on? Awesome. Like, when there is a conflict, there is a fight, how did you guys manage? How we manage? We fight, and within 5 minutes I ask sorry or he will ask sorry. Voluntarily we will ask. It's a verbal partner. Yes, exactly. Oh, we don't eat. Do you have last 1 month, did you have any kind of sleep disturbances? A lot. In the sense, we have to feed the baby, right? In the sense, I am feeding, but he will also be there with me. He'll be sleeping next to me, right? He will also get disturbed. But we never felt that it's a irritability.
But some point in time, yeah, we feel that we are missing our complete sleep. That's the thing. Okay. So when it comes to in the past 1 year, did you feel any time like okay there is a major life events and you feel so much stress, anxiety, anything, depressed? Any major life event happened past 1 year? So is it a normal delivery or C-section. C-section? Now you are practicing like exclusive breastfeeding or you are giving any supplements to the No, baby? no, no. Complete breastfeeding. Alright, we talk about the past 7 days, okay? I want to know how is your mood. When you see any funny side, okay? Any funny side in anything, would you able to laugh? Of course. I can. When you look forward the things, how can you look forward the things with the enjoyment? Future. With the enjoyment, anything, okay? With the enjoyment or in a negative way or any way. No, I feel that okay, it's going to be more happier. If something went wrong, that is not your mistake, did you blame yourself? Might be, might not be. It depends. It depends on the situation. Are you feeling worried or anxious about any apparent result without any apparent result? Sometimes I feel. And it's a human tendency, I think so. When you feel that, so any situation there is so much conflicting, so much burden, okay, and you have to deal with that. So you feel that okay, the things are getting on top of you. How do you manage? How do you cope with the difficult situation? I cry out. See, it is very difficult. I cry out because I'm unable to manage, right? Or I'll open up with my spouse or my mother. So then I feel relaxed, completely relaxed. Then I can focus on the new things. So are you able to cope up with the difficult situation? Yes. In the last 7 days, did you feel like you were so sad, you were so miserable? I will be sad, but not continuously. Yes. When you are unhappy, that time are you crying? When I'm completely broken, I will cry. When you talk about the last one, Last one. did you feel any time without any the apparent reason you feel like physically tired? You are tired, you don't want to do some certain things, you don't want to go out. Okay, I feel like okay, I wanted to rest. That is what. Sometimes I If feel. you do something like physical activity, you do, okay, and you are engaged, you are doing household chores, everything, you are tired. That you need rest. But when it comes to like, you are not doing any physical activities, okay, and you are sitting, you are doing, but mentally you feel like that, you are not physically tired, mentally you feel that. Did you feel that? How often did you feel nervous? Nervous. I don't feel. How often in last four like 1 month did you feel like you walk out place? Have you experienced depressed? No, that is what as I told you in the initial stage. So now we move to there is a few tasks, okay? Okay. We need to do. I'll explain how exactly it is. We'll finish it as soon as possible. Yeah, please. Okay. So first you need to Read this. read the task. So you can see here. ಈ ರೀತಿ ನನಗೆ ತುಂಬ ಡಿಫ್ರೆಂಟ್ ಆಗಿರೋ ಏನೇನೋ ಕ್ವಶನ್ಸ್ ಕೇಳಿದ್ರು. ಅದಾದಮೇಲೆ ನನಗೆ ಓದಲಿಕ್ಕೆ ಒಂದು ಫ್ರೇಸ್ ಎಲ್ಲ ಕೊಟ್ಟರು. ಆಮೇಲೆ ಆ ಫ್ರೇಸ್ ಓದ್ಮೇಲೆ ಒಂದು ಪಿಕ್ಚರ್ ಎಲ್ಲ ತೋರಿಸಿದ್ರು. ಅದೆಲ್ಲ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ, ಯಾಕಂದರೆ ಅದು ಸೆನ್ಸಿಟಿವ್ ಡೇಟಾ ಅಂತ ಹೇಳಿದರು. ಅದಕ್ಕೋಸ್ಕರ ಆ ಪಿಕ್ಚರ್ ತೋರಿಸಿ ನಿಮಗೆ ಈ ಪಿಕ್ಚರ್ನ ನೋಡಿದ್ರೆ ಏನು ಸ್ಟೋರಿ ನೆನಪಾಗುತ್ತೆ ಅಂತೆಲ್ಲ ಕೇಳಿದ್ರು. ಅದಾದಮೇಲೆ ಒಂದು ಫ್ಯೂ ಸೌಂಡ್ಸ್ ಇದೆ, ಅದನ್ನು ಅವರು ಹೇಳ್ತಾರೆ, ಅದನ್ನು ನಾವು ರಿಪೀಟ್ ಮಾಡಬೇಕು. ಅದಂತೂ ನನಗೆ ತುಂಬಾ ಫನ್ನಿ ಅನ್ನಿಸ್ತು. ಈ ರೀತಿ ಫ್ಯೂ ಕ್ವೆಶನ್ಸು ಮತ್ತು ಫ್ಯೂ ಆ್ಯಕ್ಟಿವಿಟೀಸ್ ಕೊಟ್ಟಿದ್ದರು.
ಎಲ್ಲದನ್ನು ಒಳ್ಳೆ ರೀತಿಯಿಂದ ಕಂಪ್ಲೀಟ್ ಮಾಡಿದೆ. ನನ್ನನ್ನು ಅಪ್ರೋಚ್ ಮಾಡಿದ್ರಲ್ವ, ಅವರು ತುಂಬಾ ಖುಷಿಪಟ್ಟರು ಒಳ್ಳೆಯದಾಗಿ ಪಾರ್ಟಿಸಿಪೇಟ್ ಮಾಡಿದೆ ಅಂತ. ಮತ್ತು ಅವರು ಕೂಡ ಲಾಸ್ಟಲ್ಲಿ ಬರೋವಾಗ ನನಗೂ ನಮ್ಮ ಮನೆಯವ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳಿದ್ರು. ಮತ್ತು ನಮ್ಮಿಂದ ಸೊಸೈಟಿಗೆ ಒಳ್ಳೆಯದಾಗಿ ಇದರಿಂದ ಕಾಂಟ್ರಿಬ್ಯೂಟ್ ಆಗುತ್ತೆ ಅಂತಲೂ ಹೇಳಿದರು. ಆ್ಯಕ್ಚುಲಿ ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅನ್ನೋದು ತುಂಬಾ ದೊಡ್ಡ ವಿಷಯ. ತುಂಬ ಸಾಧಾರಣವಾಗಿ ತೊಗೊಬಿಡ್ತಾರೆ ಜನ. ಅವರು ನನಗೆ ಹೇಳ್ದಂಗೆ ಸುಮಾರು ಮಂದಿ ಆಲ್ರೆಡಿ ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ನಿಂದ ಆಚೆ ಬರೋಕ್ಕಾಗದೆ ಹಾಸ್ಪಿಟಲೈಸ್ ಆಗಿದ್ದಾರಂತೆ. ಅವ್ರನ್ನೂ ಇಟ್ಕೊಂಡು ರಿಸರ್ಚ್ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಹೆಲ್ದಿ ಮದರ್ಸ್ದು ವಾಯ್ಸ್ ಕೂಡ ಬೇಕಾಗಿದೆ ಅಂತ ಹೇಳಿಬಿಟ್ಟು ಇಲ್ಲಿ ವ್ಯಾಕ್ಸಿನೇಷನಿಗೆ ಬಂದಿರೋ ಅಂಥ ಹೆಲ್ದಿ ಮದರ್ಸನ್ನ ಅಪ್ರೋಚ್ ಮಾಡ್ತಿದ್ರು ಅವರು. ನನಗೆ ಗೊತ್ತಿಲ್ಲ ನನ್ನಿಂದ ಹೆಂಗೆ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ. ಬಟ್ ನನಗಂತೂ ಅವರು ಕ್ವಶನ್ಸ್ ಕೇಳೋವಾಗ ನನಗೂ ಅನ್ನಿಸ್ತಾಯಿತ್ತು, ಎಲ್ಲೋ ಒಂದು ಕಡೆ ಪಾಪು ಹುಟ್ಟಿದ ಹೊಸದ್ರಲ್ಲಿ ನಾವು ಕೂಡ ಲೋ ಆಗಿ ಫೀಲ್ ಮಾಡ್ತೀವಲ್ಲ, ಅದನ್ನೆಲ್ಲ ದಾಟ್ಕೊಂಡು ಬಂದ್ರೇ ನಾವು ಸಾಧಿಸ್ದಂಗೆ. ಇಲ್ಲ ಅಂತ ಹೇಳಿದ್ರೆ ನಾವು ಮೆಂಟಲಿ ಡಿಪ್ರೆಸ್ಡ್ ಆಗ್ತೀವಿ ಅಂತ. ಮೇ ಬಿ ನ್ಯೂ ಮದರ್ಸು ನನ್ನ ಮಾತನ್ನ ಕನೆಕ್ಟ್ ಮಾಡ್ಕೋತಿದ್ದೀರಾ ಅಂತ ಅಂದ್ಕೊತೀನಿ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಮನಸ್ಸಲ್ಲಾಗೋದು ನಿಮಗೆ ಮಾತ್ರನೇ ಗೊತ್ತಿರುತ್ತೆ. ಸ್ವಲ್ಪ ದಿನ ನಾವು ಬೇರೆಯವ್ರ ಹತ್ರ ಏನೂ ಶೇರ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಟ್ ತುಂಬಾ ಕ್ಲೋಸ್ ಆಗಿದ್ದಾರೆ ಮನೇಲಿ ಯಾರಾದರೂ ಅಂತ ಹೇಳಿದ್ರೆ ಮಾತ್ರ ಅವ್ರಿಗೆ ಮಾತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಮನಸ್ಸು ಓಪನ್ ಅಪ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಮನಸ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಇರ್ತೀವಿ. ನಮಗೆ ಇನಿಷಿಯಲ್ ಡೇಸಲ್ಲಿ ಮೂಡ್ ಸ್ವಿಂಗ್ಸು ಹೆಂಗಿರುತ್ತಂತ ನಮಗೆ ಗೊತ್ತಿರೋದಿಲ್ಲ. ಮನಸ್ಸಲ್ಲಿ ಏನೋ ಒಂಥರ ತಳಮಳ ಇರುತ್ತೆ, ಯಾರಿಗೂ ಹೇಳ್ಕೊಳ್ಳಿಕ್ಕಾಗೋದಿಲ್ಲ. ಬಟ್ ನಾನು ಹೇಳೋದೇನು ಅಂತ ಹೇಳಿದ್ರೆ, ಯಾರ ಹತ್ರ ಆದರೂ ಒಬ್ರ ಹತ್ರ ಆದರೂ ನಾವು ಶೇರ್ ಮಾಡ್ಕೊಳ್ಳೇಬೇಕು. ಆವಾಗಲೇ ಬೇಗ ನಾವು ಎಲ್ಲದರಿಂದ ಆಚೆ ಬರೋದಕ್ಕಾಗುತ್ತೆ ಮತ್ತು ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕಾಗುತ್ತೆ. ಸುಮಾರು ಜನ ಹೆಣ್ಮಕ್ಳು ಹೆರಿಗೆ ಆದಮೇಲೆ ಬಾಣಂತನ ಟೈಮಲ್ಲಿ ಬಾಣಂತಿ ಸನ್ನಿನೋ ಏನೋ ಗೊತ್ತಿಲ್ಲ, ಬಟ್ ಪೋಸ್ಟ್ಪಾರ್ಟಮ್ ಬ್ಲೂಸ್ ಅಂತ ಹೇಳ್ತಾರೆ, ಇಲ್ಲ ಬೇಬಿ ಬ್ಲೂಸ್ ಅಂತ ಹೇಳ್ತಾರೆ. ಇದಕ್ಕೆಲ್ಲ ಒಳಗಾಗಿ ತುಂಬ ಜನ ಮನೋರೋಗಕ್ಕೂ ಒಳಗಾಗ್ತಾರೆ. ಈ ಪೋಸ್ಟ್ಪಾರ್ಟಮ್ ಡಿಪ್ರೆಷನ್ ಅನ್ನೋದು ತುಂಬಾ ಕೆಟ್ಟದು. ಅದ್ರ ಒಳಗಡೆ ನಾವು ಹೋಗ್ಬಿಟ್ವಿ ಅಂತ ಹೇಳಿದ್ರೆ ಹೊರಗೆ ಬರೋದು ತುಂಬಾ ಕಷ್ಟ ಆಗುತ್ತೆ. ನಾವು ಎಷ್ಟು ಬೇಗ ರಿಯಲೈಸ್ ಮಾಡಿಕೊಂಡು ಅದರಿಂದ ಆಚೆ ಬರ್ತೀವೋ ನಮಗೆ ಅದು ತುಂಬಾ ಒಳ್ಳೆಯದು. ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದೆ ಅಂತ ಬಯಸ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.